ಕುಶಾಲನಗರದಲ್ಲಿ ಅರ್ಚಕರೊಬ್ಬರ ಮೇಲೆ ಹಲ್ಲೆ ನಡೆಸಿ ನಿಂದಿಸಿರುವ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ನ್ಯಾಯ ಒದಗಿಸುವಂತೆ ಅರ್ಚಕ ಪ್ರಸನ್ನಕುಮಾರ್ ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅರ್ಚಕ ಪ್ರಸನ್ನಕುಮಾರ್, ಕುಶಾಲನಗರದ ಸೋಮೇಶ್ವರ ಬಡಾವಣೆಯಲ್ಲಿ ತಮ್ಮ ಪಕ್ಕದ ಮನೆಯ ನಿವಾಸಿ ಕೆಎಸ್ ಮೂರ್ತಿ ಅವರು ಪದೇ ಪದೇ ಅನಗತ್ಯವಾಗಿ ಗಲಾಟೆ ನಡೆಸಿ ನಿಂದಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಹಿಂದೆ ದಾರಿಯ ವಿಚಾರಕ್ಕೆ ಸಂಬಂಧಿಸಿದ ವಿವಾದ ಕಾನೂನುಬದ್ಧವಾಗಿ ಇತ್ಯರ್ಥಗೊಂಡಿದ್ದರೂ ಜುಲೈ 13ರಂದು ರಸ್ತೆಯಲ್ಲಿದ್ದ ತಮ್ಮ 3 ಸಿಮೆಂಟ್ ಸ್ಲ್ಯಾಬ್ಗಳನ್ನು ತರಲು ಹೋದ ವೇಳೆ ಕೆಎಸ್ ಮೂರ್ತಿ ತಮ್ಮ ಮೇಲೆ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ದೂರಿದರು. ಈ ಸಂಬಂಧ ಕುಶಾಲನಗರ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ನಿಷ್ಪಕ್ಷಪಾತ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕು, ತಮ್ಮ ವಿರುದ್ಧ ನಡೆಯುತ್ತಿರುವ ಕಿರುಕುಳವನ್ನು ತಡೆಯಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಪೊಲೀಸ್ ಮೇಲಾಧಿಕಾರಿಗಳಿಗೂ ದೂರು ಸಲ್ಲಿಸುವುದಾಗಿ ಪ್ರಸನ್ನಕುಮಾರ್ ತಿಳಿಸಿದರು. ನನ್ನ ಮನೆಯ ಸಮೀಪ ಪಕ್ಕದ ಮನೆಯಾಗಿದ್ದು ಕೆಎಸ್ ಮೂರ್ತಿ ತಂದೆಯ ಹೆಸರು ಸೋಮಶೇಖರ ಎಂಬ ವ್ಯಕ್ತಿಯೊಬ್ಬರು ತಾನು ಪತ್ರಿಕಾ ವರದಿಗಾರ ಅಂತ ಹೇಳಿಕೊಂಡು ನನಗೆ ಮತ್ತು ನನ್ನ ಕುಟುಂಬಕ್ಕೆ ನಿರಂತರವಾಗಿ ಕಿರುಕುಳ ಕೊಡುತ್ತಿದ್ದಾರೆ. 13/7/26 ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ನನಗೆ ಸೇರಿದ 3 ಸಿಮೆಂಟ್ ಸ್ಲ್ಯಾಬ್ಗಳು ರಸ್ತೆಯಲ್ಲಿ ಇದ್ದು ತರಲು ಹೋದಾಗ ಮೂರ್ತಿ ಅವರು ನನ್ನ ಮೇಲೆ ಹಲ್ಲೆ ಮಾಡಿ ನನಗೆ ಹೊಡೆದು ತುಂಬ ಕೆಟ್ಟ ಮಾತುಗಳಿಂದ ಬೈದು ನನಗೆ ಮತ್ತು ಕುಟುಂಬದವರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ. ನಮಗೆ ಮನೆಗೆ ಹೋಗುವ ತಿರುಗಾಡುವ ದಾರಿಯನ್ನು ಕೂಡ ಬಂದ್ ಮಾಡಿ ಹಲ್ಲೆ ಮಾಡಲು ಈ ಹಿಂದೆ ಬಂದಿದ್ದು, ಅದನ್ನು ಆಗಿನ ಪೊಲೀಸರು ಬಂದು ಸರಿಪಡಿಸಿಕೊಟ್ಟಿದ್ದಾರೆ. ಈ ಮೇಲೆ ತಿಳಿಸಿದ ಮೂರ್ತಿ ಅವರು ಪತ್ರಕರ್ತ ಅಂತ ಹೇಳಿ ನಮಗೆ ತುಂಬ ತೊಂದರೆ ಕೊಡುತ್ತಿದ್ದು, ಈ ಬಗ್ಗೆ ಪೊಲೀಸ್ ಕೇಸು ಕೂಡ ನೀಡಲಾಗಿದೆ. ಆದರೆ ಪತ್ರಕರ್ತ ಎಂದು ಹೇಳಿಕೊಂಡು ಪೊಲೀಸರು ಕೂಡ ಯಾವುದೇ ರೀತಿಯ ಕ್ರಮ ಅಥವಾ ನ್ಯಾಯ ಕೊಡುತ್ತಿಲ್ಲ. ಅವರ ವಿರುದ್ಧ ಯಾವುದೇ ರೀತಿಯ ಕಾನೂನು ರೀತಿ ಕ್ರಮ ಕೂಡ ನಡೆಸುತ್ತಿಲ್ಲ. ಅವರು ಆ ಕಡೆ ಇದ್ದರೆ ನಾನು ಈ ಕಡೆ ಇದ್ದೇನೆ. ಅದು ದಾರಿ ತಿರುಗಾಡುವ ದಾರಿ 10 ಅಡಿ ಅಗಲ ದಾರಿ ಇತ್ತು. ಅದನ್ನು ಎನ್ಕ್ಲೋಜ್ ಮಾಡಿ 2-3 ಅಡಿ ಚರಂಡಿ ಮಾತ್ರ ಬಿಟ್ಟು ಅವರು ಶೀಟ್ ಹಾಕಿ ಮಾಡ್ಕೊಂಡಿದ್ರು. ಹೌದು, ಕಳೆದ ಭಾಳ ವರ್ಷ, ಈಗ 4-5 ವರ್ಷ ಕೆಳಗಡೆ. ಅದರ ಮೇಲೆ ದಾರಿ ಕೂಡ ಕ್ಲೋಸ್ ಮಾಡಿದರು. ಆಗ ನಾವು ಕಂಪ್ಲೇಂಟ್ ಎಲ್ಲ ಕೊಟ್ವಿ. ಆಗ ಪೊಲೀಸ್ನವ್ರು ಬಂದು ಅದು ದಾರಿ ತೆರವು ಮಾಡಿದರು ಮತ್ತು ನೀವು ಕಾನೂನು ರೀತಿ ಹೋರಾಟ ಮಾಡಿದರು. ಕೋರ್ಟ್ನಲ್ಲಿ ನಾವು ಅದನ್ನು ಕೇಸ್ ಹಾಕಿ ಕೇಸ್ನಲ್ಲಿ ನಮಗೆ ಗೆಲುವು ಸಿಕ್ತು, ಜಯ ಸಿಕ್ಕಿತು. ಆಗ ಮತ್ತೆ ಪುನಃ ನನಗೆ ಕಾಲು ಹಿಡ್ಕೊಂಡು ಬಂದು ನಾವು ಇನ್ನು ಮುಂದೆ ಒಂದು ಚೆನ್ನಾಗಿರೋಣ, ಆ ಥರ ಎಲ್ಲ ಗಲಾಟೆ ಬೇಡ ಅಂತೆಲ್ಲ ಹೇಳಿ 2-3 ಜನ ದೊಡ್ಡವರು ಕರ್ಕೊಂಡ್ಬಂದು ಪಂಚಾಯತ್ಗೆ ಮಾಡಿಕೊಂಡು ಪುನಃ ನಾನು ಆ ಜಾಗವನ್ನು ಅವ್ರಿಗೆ ಬಿಟ್ಕೊಟ್ಟೆ. ಅದಾದಮೇಲೆ 2 ವರ್ಷ ಕಳೀತು. ನನ್ನದು ಒಂದು ಆಗಿರ್ತಕ್ಕಂಥ 3 ಸ್ಲ್ಯಾಬ್ಗಳಿತ್ತು, ಸಿಮೆಂಟ್ ಸ್ಲ್ಯಾಬ್ಗಳು. ಅವರ ಮನೆಯಲ್ಲಿ ಡೆಡ್ ಆ್ಯಂಡ್ ರಸ್ತೆ, ಅಲ್ಲಿಂದ ಮುಂದೆ ರಸ್ತೆ ಇಲ್ಲ, ಅಲ್ಲಿ ಇಟ್ಟಿದ್ದೆ ನಾನು. ಅದು 12ನೇ ತಾರೀಕು ಸಾಯಂಕಾಲ ಅವರು ಅವರ ಮನೆಗೆ ಅನುಕೂಲಕ್ಕಾಗಿ ಒಂದು ಸ್ಲ್ಯಾಬನ್ನು ಹಾಕ್ಕೊಂಡ್ರು. ನನಗೆ ಅದು ಗೊತ್ತಾಯಿತು ಸಾಯಂಕಾಲ. ಆಗ ನಾನು ಏನು ಹೇಳಿಲ್ಲ. ಬೆಳಗ್ಗೆ 10 ಗಂಟೆಗೆ ತರಲಿಕ್ಕೆ ಹೋದಾಗ ನನಗೆ ಕಳ್ಳ ಬಟ್ಟ, ಗಂಧ ಕಡ್ಡಿ ತೋರಿಸ್ಕೊಂಡು ದುಡ್ಡು ತಗೊಂಡು ತಿಂತೀಯಾ, ಸುಳ್ಳು ಹೇಳಿ ಮೋಸ ಮಾಡ್ತೀಯಾ, ಹೀಗೆ ಬಾಯಿ ಬಂದಾಗೆಲ್ಲ ಬೈದರು. ನಾನು ಆಗ ಏನು ಮಾತಾಡಲಿಲ್ಲ. ನಾನು ಹೇಳಿದೆ, ನನ್ನ ಕಲ್ಲು ನಾನು ದುಡ್ಡು ಕೊಟ್ಟು ಮಾಡಿಸಿದಂಥ ಸ್ಲ್ಯಾಬನ್ನು ನಾನು ತೊಗೊಂಡು ಹೋಗ್ತಿದ್ದೀನಿ, ನಿಮ್ಮ ಮನೆದೇನು ನಾನು ಹೊಸ ತೊಗೊಂಡು ಹೋಗ್ತಿಲ್ಲ ಅಂತ ಹೇಳಿದೆ. ಅಷ್ಟೊತ್ತಿಗೆ ಏನಾಯಿತು ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಅವರೆಲ್ಲ ಹೇಳ್ಕೊಂಡು ಬಂದು ಸಡನ್ ನನ್ನ ಕಪಾಲಿ ಹೊಡೆದ್ಬಿಟ್ರು. ನಾನು ಈ ಕಡೆ ನಿಂತ್ಕೊಂಡು ನೋಡ್ತಾ ಇದ್ದೆ, ಅವ್ರು ತೊಗೊಂಡು ಹೋಗ್ತಿದ್ರು ಕೆಲಸಗಾರರು. ಹೊಡೆದ್ಬಿಟ್ರು. ಹೊಡಿತಾರೆ ಅಂತ ನಂಗೆ ಕಲ್ಪನೆಯೂ ಇರಲಿಲ್ಲ. ಆಗ ನಾನು ಶಾಕ್ ಆಗಿಬಿಟ್ಟೆ. ಅಷ್ಟೊತ್ತಿಗೆ ಪಕ್ಕದ ಮನೆಯವರು ಒಂದು 2-3 ಜನ ಎಲ್ಲ ಇದ್ದರು. ಅವರೆಲ್ಲ ಬೈದರು. ಒಬ್ಬ ಕಲ್ಚರ್ ಆಗಿ ಒಬ್ಬ ಜರ್ನಲಿಸ್ಟ್ ಅಂತ ಹೇಳ್ಕೊಂಡು ನೀನು ಈ ಥರ ಮಾಡ್ತೀಯಲ್ಲ, ಆ ಭಟ್ರು ಏನು ಮಾಡಿದ್ದಾರೆ ನಿನಗೆ, ಅವ್ರ ಕಲ್ಲು ಅವ್ರು ತೊಗೊಂಡು ಹೋದ್ರೆ ಏನು ತಪ್ಪು ಅಂತೆಲ್ಲ ಹೇಳಿದಾಗ ಅವ್ರ ಹೆಂಡತಿ ಮಗ ಎಳ್ಕೊಂಡು ಹೋದ್ರು ಒಳಗಡೆ ಅವನಿಗೆ. ಅದಾದಮೇಲೆ ನಾನು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೇನೆ ಅಂತೇಳಿ ಏನು ನನಗೆ ಬೇರೆ ದಾರಿ ಇಲ್ಲ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ. ಬಟ್ ಅವರು ಕಂಪ್ಲೇಂಟ್ನಲ್ಲಿ ಇದೇನು ದೊಡ್ಡ ವಿಷಯ ಅಲ್ಲ, ಇದು ಸಣ್ಣ ವಿಷಯ, ಏನು ಗಾಯನೇ ಆಗಿಲ್ಲ, ಬಿಟ್ಟರೆ ಹೊಡೆಯೋದೊಂದು ದೊಡ್ಡ ವಿಷಯನೇ ಅಲ್ಲ ಅಂತ ಹೇಳ್ತಾರೆ ಅವರು. ಆಗ ಹೊಡೆದ್ರೆ ಹಲ್ಲೆ ಆದರೆ ನಮಗೆ ಗಾಯ ಆಗಬೇಕು, ಅದಕ್ಕೆ ಆಯುಧಗಳಿರಬೇಕು, ಆ ಥರದ್ದೆಲ್ಲ ಆದರೆ ನಾವು ಅವ್ರ ಮೇಲೆ FIR ಹಾಕ್ಬೋದು, ಹೀಗೆಲ್ಲ ಹೇಳಿದರು. ಆಗ ನಾನು ಹೇಳಿದೆ, ನನಗೆ ಮಾನಸಿಕವಾಗಿ ಆಘಾತ ಆಗಿದೆ. 20 ವರ್ಷ ನಾನು ಯಾರ ಹತ್ರ ಜಗಳ ಆಡಿಲ್ಲ, ಶಾಲೆಯಲ್ಲಿ ಓದುವಾಗಲೂ ನಾನು ಯಾರ ಹತ್ರ ಪೆಟ್ಟು ತಿಂದಿಲ್ಲ, ಯಾರೊಬ್ಬರಿಗೂ ನಾನು ಯಾವುದೇ ರೀತಿಯಲ್ಲಿ ದೋಷ ಮಾಡಿಲ್ಲ, ಬೈದಿಲ್ಲ. ಮತ್ತು ಪೂಜೆಗೆ ಬಂದವರಿಗೆ ಪ್ರಾಮಾಣಿಕವಾಗಿ ಪೂಜೆ ಮಾಡಿಕೊಡ್ತೇನೆ, ಯಾರಿಗೂ ಡಿಮ್ಯಾಂಡ್ ಮಾಡಿಲ್ಲ. ಇಂತಹ ಒಂದು ಜೀವನ ನಡೆಸ್ತಕ್ಕಂಥ ನಾವು ಸಾಮಾನ್ಯರಿಗೆ ನಮಗೆ ಇಂತಹ ಆಘಾತ ಆದರೆ ನಾವು ಹೇಗೆ ಇಟ್ಕೊಳ್ಳೋದು ಸರ್, ಹೇಗೆ ಮರ್ಯಾದೆಯಿಂದ ಇರೋದು? ಎಲ್ಲರೂ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ ನಮಗೆ. ಅದನ್ನು ಉಳಿಸ್ಕೊಂಡಿದ್ದೇವೆ, ಬೆಳೆಸ್ಕೊಂಡಿದ್ದೇವೆ. ನಾನು ಶೃಂಗೇರಿಯಲ್ಲಿ, ನನ್ನ ಮೂಲದ ಶೃಂಗೇರಿ, ನಾನು 5 ವರ್ಷ ಪಂಚಾಯತಿ ಮೆಂಬರಾಗಿ ಕೂಡ ಕೆಲಸ ಮಾಡಿದ್ದೇನೆ. ಹರಿಕತೆ ಮಾಡಿ ನಾನು ಅದರಲ್ಲೂ ಕೂಡ ನಾನು ಅಂತಾರಾಷ್ಟ್ರೀಯ ದಾಸಾಶ್ರಮ ಕೇಂದ್ರದಲ್ಲಿ ಕೂಡ ನಾನು ಸರ್ಟಿಫಿಕೇಟ್ ಎಲ್ಲ ತೊಗೊಂಡಿದ್ದೇನೆ. ಹಾಗೆ ಇಲ್ಲಿ ಶನಿಕತೆಯನ್ನು ಕೂಡ ನಾನು ಮಾಡ್ತೇನೆ. ಸಾಮಾಜಿಕವಾದ ಕಳಕಳಿಯನ್ನು ಹೊಂದಿದ್ದು, ಸಾಮಾಜಿಕವಾಗಿ ನಾನು ಜನರಿಗೆ ನನ್ನ ಕೈಲಾದ ಸೇವೆ ಮಾಡ್ಕೊಂಡು ಬಂದಿದ್ದೇನೆ. ನಾನು ಯಾರಿಗೂ ಕೂಡ ಒಂದು ಪಿನ್ ಪಾಯಿಂಟ್ ಅನ್ಯಾಯ ಕೂಡ ಮಾಡಿಲ್ಲ. ಇವರು ನಮಗೆ ಹಲ್ಲೆ ಮಾಡಬೇಕಾದ್ರೆ ಅವ್ರ ಮನೆಯ ವಸ್ತು ಯಾವುದೂ ತೊಗೊಂಡಿಲ್ಲ, ಅವರಿಗೆ ನಾನೇನು ಬೈದಿಲ್ಲ ಅಥವಾ ಯಾವುದೇ ರೀತಿಯಲ್ಲಿ ನಾವು ಅವರಿಗೆ ಹಾನಿ ಮಾಡಲಿಕ್ಕೆ ಹೋಗಿಲ್ಲ. ನಮ್ಮ ಪಾಡಿಗೆ ನಾವು ತಿರ್ಕೊಂಡಿದ್ದೀವಿ. ಆ ದಾರಿಯಲ್ಲಿ ಕೂಡ ನಾವು ಹೆಚ್ಚಿಗೆ ಓಡಾಡೋದಿಲ್ಲ. ಇನ್ನೊಂದು ದಾರಿ ಇಲ್ಲಿ ಪಕ್ಕದಲ್ಲಿ ಅದರಲ್ಲಿ ಓಡಾಡ್ಕೊಂಡಿದ್ದೇವೆ.
ಸುದ್ದಿಗೋಷ್ಠಿಯಲ್ಲಿ ಅರ್ಚಕರಾದ ಪುರುಷೋತ್ತಮ್ ಭಟ್, ರಾಮಕೃಷ್ಣ ಭಟ್, ಭಜನಾ ಸಂಘದ ಸುಲೋಚನಾ, ಕನಕಲಕ್ಷ್ಮಿ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.